ಸ್ನೇಹಿತರೆ, ವೆಲ್ಕಮ್ ಟು ಬಂಗೇರಾಸ್. ರಾಧಾಕೃಷ್ಣರ ಪ್ರೀತಿಯ ಪ್ರೇರಣಾದಾಯಕ ಚಿಂತನೆಗಳು. ರಾಧಾಕೃಷ್ಣರ ಪ್ರೀತಿ ಶ್ರದ್ಧೆ, ನಿಷ್ಕಲ್ಮಶತೆ ಮತ್ತು ದೇವರೊಂದಿಗೆ ಒಂದಾದ ಆತ್ಮೀಯತೆಯ ಸಂಕೇತವಾಗಿದೆ. ಇದನ್ನು ನಾವು ಹೇಗೆ ನಮ್ಮ ಜೀವನದಲ್ಲಿ ಅನ್ವಯಿಸಬಹುದು ಎಂಬುದನ್ನು ನೋಡೋಣ. ನಿಷ್ಕಲ್ಮಶ ಪ್ರೀತಿ. ರಾಧಾಕೃಷ್ಣರ ಪ್ರೀತಿ ನಿಷ್ಕಲ್ಮಶವಾಗಿದೆ. ಅವರು ತಮಗೆ ಏನೂ ಆಶಿಸದೆ ಪರಸ್ಪರರನ್ನು ಪ್ರೀತಿಸುತ್ತಾರೆ. ನಮ್ಮ ಜೀವನದಲ್ಲೂ ನಾವು ಪ್ರೀತಿಯನ್ನು ಸ್ವಾರ್ಥವಿಲ್ಲದೆ, ಯಾವುದೇ ಲಾಭದ ಆಶೆಯಿಲ್ಲದೆ ನೀಡಬೇಕು. ಇಂತಹ ಪ್ರೀತಿ ನಮ್ಮ ಹೃದಯಗಳನ್ನು ಶುದ್ಧಿಗೊಳಿಸುತ್ತದೆ. ಅಹಂಕಾರವಿಲ್ಲದ ಪ್ರೀತಿ. ಕೃಷ್ಣನು ಸದಾ ತನ್ನ ಪ್ರಿಯತಮೆ ರಾಧೆಯೊಂದಿಗೆ ಅಹಂಕಾರವಿಲ್ಲದೆ ಪ್ರೀತಿಯನ್ನು ಹಂಚಿಕೊಂಡನು. ಪ್ರೀತಿಯಲ್ಲಿ ನಮಗೆ ಅಹಂಕಾರಕ್ಕೆ ಸ್ಥಳವಿಲ್ಲ. ಅಹಂಕಾರವಿಲ್ಲದ ಪ್ರೀತಿ ನಮಗೆ ನಿಜವಾದ ಸಂತೋಷವನ್ನು ನೀಡುತ್ತದೆ. ಶ್ರದ್ಧೆ ಮತ್ತು ನಂಬಿಕೆ. ರಾಧಾಕೃಷ್ಣರ ಪ್ರೀತಿಯು ಶ್ರದ್ಧೆ ಮತ್ತು ನಂಬಿಕೆಯ ಮೇಲೆ ನಿರ್ಮಿತವಾಗಿದೆ. ನಾವು ಪ್ರೀತಿಯ ಸಂಬಂಧಗಳಲ್ಲಿ ಒಬ್ಬರ ಮೇಲೆ ಶ್ರದ್ಧೆ ಮತ್ತು ನಂಬಿಕೆಯನ್ನು ಕಾಪಾಡಿಕೊಳ್ಳಬೇಕು. ನಂಬಿಕೆ ಮತ್ತು ಶ್ರದ್ಧೆ ಇಲ್ಲದ ಪ್ರೀತಿ ಸ್ಥಿರವಾಗಿರುವುದಿಲ್ಲ. ಪವಿತ್ರತೆ. ರಾಧಾಕೃಷ್ಣರ ಪ್ರೀತಿ ಶುದ್ಧ ಮತ್ತು ಪವಿತ್ರವಾಗಿದೆ. ಅವರ ಪ್ರೀತಿಯಲ್ಲಿ ಅಸತ್ಯ, ಅವ್ಯವಹಾರ ಮತ್ತು ಅಶುದ್ಧತೆಗಳಿಲ್ಲ. ನಮ್ಮ ಪ್ರೀತಿಯು ಪವಿತ್ರವಾಗಿರಬೇಕು. ಪ್ರೀತಿಯು ನಾವು ಅದನ್ನು ನಿಷ್ಕಪಟವಾಗಿ ನೀಡಿದಾಗ ಮಾತ್ರ ನಿಜವಾಗಿರುತ್ತದೆ. ಸಮರ್ಪಣೆ. ರಾಧಾ ತಮ್ಮ ಪ್ರೀತಿಯನ್ನು ಸಂಪೂರ್ಣವಾಗಿ ಕೃಷ್ಣನಿಗೆ ಸಮರ್ಪಿಸುತ್ತಾರೆ. ಪ್ರೀತಿ ಶ್ರದ್ಧೆ ಮತ್ತು ಸಮರ್ಪಣೆಯ ರೂಪದಲ್ಲಿ ವ್ಯಕ್ತವಾಗಬೇಕು. ನಾವು ನಮ್ಮ ಪ್ರೀತಿಯನ್ನು ಸಂಪೂರ್ಣವಾಗಿ ಸಮರ್ಪಿತ ಮನಸ್ಸಿನಿಂದ ನೀಡಬೇಕು. ದೈವಿ ಪ್ರೀತಿ. ರಾಧಾಕೃಷ್ಣರ ಪ್ರೀತಿ ದೈವಿ ಪ್ರೀತಿ. ದೇವರ ಮೇಲೆ ನಮಗೆ ಇರುವ ಪ್ರೀತಿ ಭಕ್ತಿಯ ರೂಪದಲ್ಲಿ ವ್ಯಕ್ತವಾಗುತ್ತದೆ. ನಮ್ಮ ಪ್ರೀತಿಯು ಈ ದೈವಿ ತತ್ವವನ್ನು ಹೊಂದಿದಾಗ ಅದು ಭಕ್ತಿಯಿಂದ ಶಕ್ತಿಯುತವಾಗುತ್ತದೆ. ಕೃಷ್ಣರ ಪ್ರೀತಿ ನಮಗೆ ಅನೇಕ ಪಾಠಗಳನ್ನು ಕಲಿಸುತ್ತದೆ. ಪ್ರೀತಿಯಲ್ಲಿ ನಿಷ್ಕಲ್ಮಶತೆ, ಅಹಂಕಾರವಿಲ್ಲದಿಕೆ, ಶ್ರದ್ಧೆ, ಪಾವಿತ್ರತೆ, ಸಮರ್ಪಣೆ ಮತ್ತು ದೈವಿ ತತ್ವವನ್ನು ಅಳವಡಿಸಿಕೊಂಡಾಗ ನಮ್ಮ ಪ್ರೀತಿಯ ಜೀವನ ನಿಜಕ್ಕೂ ಸಾರ್ಥಕವಾಗುತ್ತದೆ. ಈ ಪವಿತ್ರ ಪ್ರೀತಿಯ ಸಂದೇಶಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳೋಣ. ಧನ್ಯವಾದಗಳು. ರಾಧೆ.